ನ್ಯಾಷನಲ್ ಸೆಕ್ರೆಟರಿ ಆಗಿ ಸುಮಾರು 30 ವರ್ಷಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಬೂಟಾ ಸಿಂಗ್ ಅವರ ಜೊತೆಯಲ್ಲಿ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಕಮಿಷನ್ ಸ್ಥಾಪನೆ ಮಾಡಲಿಕ್ಕೆ ಕೂಡ ಹಳ್ಳಿಯಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು. ನಿಜವಾಗಿ ಹೇಳ್ಬೇಕಂತಂದರೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳು ಯಾರು ಅಂತ ಇವತ್ತು ನಮ್ಮ ನಾಗೇಂದ್ರ ಆತ್ಮೀಯರು ಬಹಳಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಆಲ್ ಇಂಡಿಯಾ ಲೆವೆಲ್ ತಿಳ್ತಾ ಇದ್ದೀನಿ. ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ, ಡೆಲ್ಲಿ, ಕಲ್ಕಟ್ಟ, ಒಡಿಸ್ಸಾ ಎಲ್ಲ ಕಡೆ ತಿರುಗ್ತಾ ಇದ್ದೇನೆ. ಬಟ್ ನಿಜವಾಗಿ ಹೇಳಬೇಕಂದ್ರೆ ಅವರಿಗೆ ತುಂಬ ಹೃದಯ ಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೇನೆ ನಾಗೇಂದ್ರ ಅವರಿಗೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಿಗದಿಪಡಿಸಿಕೊಂಡು ನಮ್ಮ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಒಂದು ಸಮಸ್ಯೆಗಳಿಗೆ ಬಂದಿದ್ದಾರಲ್ಲ ಮಹಾತ್ಮರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಿಗೂ ಶಿರಸವನ್ನು ಹೊಂದಿಸಿ ಅವರಿಗೆ ಬಹಳಷ್ಟು ಉತ್ಪಾದಕವಾದ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ನಿಜವಾಗಿ ಹೇಳಬೇಕಂತಂದರೆ ಸಫಾಯಿ ಕರ್ಮಚಾರಿಗಳು ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಸಫಾಯಿ ಕರ್ಮಚಾರಿ ಫಸ್ಟ್ ಅದು ತಿಳ್ಕೋಬೇಕು. ಸಫಾಯಿ ಕರ್ಮಚಾರಿ ಅನ್ನೋದು ಶಬ್ದ ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾವಾಗ ಬಂತು ಅದು ನಿಜವಾಗ್ಲೂ ಯಾರು ಗೊತ್ತಿಲ್ಲ. ಸಫಾಯಿ ಕರ್ಮಚಾರಿ ಅಂದ ತಕ್ಷಣ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಅಂದ ತಕ್ಷಣ ಸುಪ್ರೀಂ ಕೋರ್ಟ್ ಆ್ಯಕ್ಟ್ 1993-94 ಆ್ಯಕ್ಟ್ ಪ್ರಕಾರ, 2013 and 14 ಆ್ಯಕ್ಟ್ ಪ್ರಕಾರ, ಮತ್ತೆ ರೀಸೆಂಟ್ಲಿ ಈಗ ಮೊನ್ನೆ ತಾನೇ ಬಿಡುಗಡೆ ಆಗಿರ್ತಕ್ಕಂಥದ್ದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಕೂಡ ಕಮಿಷನ್ ಸರ್ವೆ ಸಲುವಾಗಿ ಬರ್ತಾ ಇದೆ. ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಬಗ್ಗೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಇವತ್ತು ರಿಯಾಬ್ಲೇಟ್ ಮಾಡಬೇಕಂತೇಳಿ ವಿತೌಟ್ ಎನಿ ಸೋರ್ಸಸ್ ಇಲ್ಲದಾಗ 1 ಲಕ್ಷ ಕೊಡಬೇಕಂತೇಳಿ ಆರ್ಡರ್ ಆಗಿದೆ. ಆದರೆ ದುರ್ದೈವ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಇವತ್ತಿವರೆಗೂ ನಮ್ಮ ಜನರನ್ನ ನಿರ್ಲಕ್ಷ್ಯ ಮಾಡಿ ಇವತ್ತು ಅವರ ಯೋಜನೆಗಳು ಅವರ ಕೈಗೆ ತಲುಪ್ತಾ ಇಲ್ಲ. ಒಂದು ಕಡೆ ಮಧ್ಯವರ್ತಿಗಳ ಹಾವಳಿ, ಸಫಾಯಿ ಕರ್ಮಚಾರಿಗಳಂತೇಳಿ ಕೆಲವರು ಸಾಹೇಬರಿಗೆ ಒಂದು ಈ ವೇದಿಕೆ ಮುಖಾಂತರ ವಿನಂತಿ ಮಾಡಿಕೊಳ್ತಾರೆ. ಸಫಾಯಿ ಕರ್ಮಚಾರಿಗಳ ಹೆಸರಿನಲ್ಲಿ ಮಧ್ಯವರ್ತಿಗಳು ಪ್ರವೇಶ ಮಾಡಿ ನಿಜವಾದಂಥ ಇವತ್ತು ಇಲ್ಲಿ ನನ್ನ ಕುಟುಂಬದ ಜನಾಂಗದ ಬಹಳಷ್ಟು ಬಡವರು ಬಂದಿದ್ದಾರೆ, ಅವರು ಮೋಸ ಆಗ್ತಾ ಇದೆ ಸರ್. ಆನಂತರ ಸಫಾಯಿ ಕರ್ಮಚಾರಿ ಒಂದು ಕಮಿಷನ್ ಇದೆ, ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಇದೆ. ವಾಟ್ ಯು ಮೀನ್ ಬೈ ಇನ್ ಡಿಫರೆನ್ಸ್ ಆಫ್ ದಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಆ್ಯಂಡ್ ಪೌರ ಕಾರ್ಮಿಕರ್ಸ್? ಸಫಾಯಿ ಕರ್ಮಚಾರಿ ಅಂದ ತಕ್ಷಣ ಬಹಳಷ್ಟು ಜನರು ಪೌರ ಕಾರ್ಮಿಕರು ಹೋಗ್ತಾ ಇದ್ದಾರೆ, ಈ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಬಿಡ್ತಾ ಇದ್ದಾರೆ. ಪೌರ ಕಾರ್ಮಿಕರಿಗೆ ನಿರ್ದಿಷ್ಟವಾದಂಥ ಇಲಾಖೆ ಇದೆ, ನಿರ್ದಿಷ್ಟವಾದಂಥ ಲೇಬರ್ ಆ್ಯಕ್ಟ್ ಇದೆ. ಬಟ್ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳಿಗೆ ಇಲ್ಲ ಸರ್. ಕೇವಲ 200 ರೂಪಾಯಿಂದ 500 ರೂಪಾಯಿ, 500 ರೂಪಾಯಿಂದ 2000 ರೂಪಾಯಿ ಒಳಗೆ ಮನೆಯಲ್ಲಿ ಯಾವುದಾದ್ರೂ ಮನೆಯಲ್ಲಿ ಕೊಡ್ತಾರೆ, ಅದನ್ನು ತಗೊಂಡು ಹೊರಗೆ ಬರ್ತಾ ಇದ್ದಾರೆ. ಅದರಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಆ್ಯಕ್ಟ್ ಪ್ರಕಾರ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗೆ ವೆರಿ ಸ್ಟ್ರಿಕ್ಟ್ಲಿ ಪ್ರಾಫಿಷನ್ ಅಂದ ತಕ್ಷಣ ಆ ಟ್ರಯಲ್ ಎಲ್ಲ ಚೇಂಜ್ ಮಾಡಿ ಇವತ್ತು ಆ ಕೆಲಸ ಕೂಡ ಸರಿ ಹೊಡಿತಾ ಇದ್ದಾರೆ. ಈ ವಿಷಯದ ಬಗ್ಗೆ ಸೇಫ್ಟಿ ಟ್ಯಾಂಕ್ಗಳನ್ನು ಕಟ್ಟಿ ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಕೈಯಿಂದ ಮಲಮೂತ್ರವನ್ನು ಎತ್ತಾ ಇದ್ದರು. ಈಗಿನ ಕಾಲದಲ್ಲಿ ಜೆಟ್ಟಿಂಗ್ ಮಷಿನ್ ಬಂದರೂ ಕೂಡ ಸುಮಾರು ಸಾವಿರಾರು ಗಟ್ಟಲೆ ಜನ ಸಾಯ್ತಾ ಇದ್ದಾರೆ ಬಿಟ್ಟಿನಲ್ಲಿ. ಈ ವಿಷಯದ ಬಗ್ಗೆ ಮಾನ್ಯ ರಾಮದಾಸ್ ಅಠವಾಲೆ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದರು. ಅಂಕೆ ಸಂಖ್ಯೆಗಳ ಜೊತೆಗೆ 2018, 2019, 2009 ಇಷ್ಟು ಮಂದಿ ಸತ್ತಿದ್ದಾರೆ ಅಂತ ಕೂಡ ಒಂದು ಫಿಗರ್ ಆಗಿ ಕೊಟ್ಟರು ಪಾರ್ಲಿಮೆಂಟ್ನಲ್ಲಿ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೋದ್ರಲ್ಲಿ ಕೂಡ ನಮ್ಮ ಜನ ಸಾಯ್ತಾ ಇದ್ದಾರೆ. ಅಲ್ಲಿ ಪೌರ ಕಾರ್ಮಿಕರು ಸಾಯ್ತಾ ಇಲ್ಲ, ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳು ಸಾಯ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಗೋಬೇಕು. ಯಾಕಂತಂದರೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳಂದರೆ ಇಂದಿರಾ ಗಾಂಧಿ ಅವರು ಹೇಳ್ತಾ ಇದ್ರು 21 ಅಂಶಗಳು. ಆ 21 ಅಂಶಗಳಲ್ಲಿ ಗರೀಬಿ ಹಟಾವ್ ಹಿಂದೂಸ್ತಾನಿ ಅಂತೇಳಿ. ಬಟ್ ಅದು ರಾಜಕೀಯ ಒಂದು ಇದರಿಂದ ಗರೀಬೊಂದು ಹಟಾವ್ ನಡೀತಾ ಇದೆ. ಗರೀಬೊಂದು ಹಟಾವ್ ಮಾಡಬಾರ್ದು ಅಂತೇಳಿ ನೀವು ಬೇರೆ ಮುಖಾಂತರ ಹೇಳ್ತಾ ಇದ್ದೀನಿ. ನಮ್ಮ ಜನ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ.
ಆರ್ಥಿಕ ನ್ಯಾಯ ಸಿಗ್ತಾ ಇಲ್ಲ, ಶೈಕ್ಷಣಿಕ ನ್ಯಾಯ ಅಂತೂ ಸಿಗ್ತಾನೇ ಇಲ್ಲ ಸರ್. ಯಾಕಂತಂದರೆ ಬಂದಿರತಕ್ಕಂಥ ಯೋಜನೆಗಳು ಈ SCP PSP 18%, 21.40 ಇದು ಬೇರೆ ಬೇರೆ ಸಾಮಾಜಿಕ ಅಂದರೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಬಲಿಷ್ಠ ವರ್ಗದವರಿಗೆ ತಗೊಳ್ತಾ ಇದ್ದಾರೆ. ನಮ್ಮ ಜನಕ್ಕೆ ಯಾವುದೂ ಅವೇರ್ನೆಸ್ ಕೊಡ್ತಾ ಇಲ್ಲ. ಅವೇರ್ನೆಸ್ಗಾಗಿ 1 ಲಕ್ಷ ರೂಪಾಯಿ 2005 ಇಟ್ಟರು ಕೂಡ ಇವತ್ತುವರೆಗೆ ಅವೇರ್ನೆಸ್ ಆಗ್ತಾ ಇಲ್ಲ. ಅದರಂತೆ ಕಮಿಷನ್ ರಚನೆ ಆಗಿರೋದು 1994ರಲ್ಲಿ ಡೆಲ್ಲಿಯಲ್ಲಿ. ಅದರಲ್ಲಿ KM ಮುನಿಯಪ್ಪ ಅಂತೇಳಿ ನ್ಯಾಷನಲ್ ವೈಸ್ ಚೇರ್ಮನ್ ಆಗಿ ನೇಮಕ ಮಾಡಿದರು. ಅನಿವಾರ್ಯ ಕಾರಣಗಳಿಂದ ಅವರು ಮನೆ ಹೊಂದಿದ ನಂತರ ಮಾನ್ಯ ನಮ್ಮ ಸಫಾಯಿ ಕರ್ಮಚಾರಿಯ ಪಿತಾಮಹನಾಗಿರ್ತಕ್ಕಂಥ ಕರ್ನಾಟಕದ IPT ಸಾಲಪ್ಪನವ್ರನ್ನ ನ್ಯಾಷನಲ್ ಕಮಿಷನ್ ವೈಸ್ ಚೇರ್ಮನ್ ಆಗಿ ನೇಮಕ ಮಾಡಿದರು. ನಿಜವಾಗಿ ಹೇಳಬೇಕಂದ್ರೆ ಅವರಿಂದ ಬಹಳಷ್ಟು ನಮ್ಮ ಜನಕ್ಕೆ ಒಳ್ಳೆಯ ಉಪಯೋಗ ಆಗಿದೆ. ಈ ಸಭೆಯಲ್ಲಿ ಕೂತಿದ್ದರೆ ಒಳ್ಳೆ ಹಾಡುಗಳಿಂದ ಗೀತಾ ಅವರು ಮತ್ತು ಅವರ ಜೂನಿಯರ್ PB ಶ್ರೀನಿವಾಸ್ ಅವರು, ಜೂನಿಯರ್ ರಾಜ್ಕುಮಾರ್ ಅವರು ಮತ್ತು ಬೇರೆ ಬೇರೆ ಸಿಂಗರ್ಸ್ ಭಾಳ ಚೆನ್ನಾಗಿ ಹಾಡಿ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿ ಸ್ವಲ್ಪ ಈ ಸಭೆಯಲ್ಲಿ ಕೂಡಲಿಕ್ಕೆ ಅವಕಾಶನ ಕಲ್ಪಿಸಿದ್ರಿ. ಇದಲ್ಲದೆ ವೆಂಕಟೇಶ್ ಚೌಟ ಅವರು ತಮ್ಮ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಏನು ಈ ಕಾರ್ಯಕ್ರಮದ ಉದ್ದೇಶ, ಯಾವ ರೀತಿ ಡಾಕ್ಟರ್ GN ನಾಗೇಂದ್ರ ಅವರು ಈ ಕೆಲಸಗಳನ್ನು ಮಾಡಿದ್ದಾರೆ, ಯಾವ ರೀತಿ ಸರ್ಕಾರ ಈ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ಪದೇ ಪದೇ ಒತ್ತಿ ಹೇಳ್ತಾ ಇದ್ರು. ಈಗ ವೇದಿಕೆ ಮೇಲೆ ಈಗಾಗಲೇ ಭಾಸ್ಕರ್ ಬಾಬು ಅವರು ಭಾಳ ಚೆನ್ನಾಗಿ ನಮ್ಮ ದೇಶದ ಕಾನೂನು ಏನು, ನಮ್ಮ ರಾಜ್ಯದ ಕಾನೂನು ಏನು, ಏನು ಸರ್ಕಾರ ಮಾಡ್ತಾ ಇದೆ, ಏನು ಮಾಡಬೇಕು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಯಾವ ರೀತಿ ನಾನು ಶ್ರೀ ಬೋಟಾ ಸಿಂಗ್ ಅವರಿದ್ದಾಗ ಈ ಒಂದು ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಯಿತು. ನಂತರ KM ಮುನಿಯಪ್ಪನವರು ನಮ್ಮ ರಾಜ್ಯದವರು ಅವರು ಅಧ್ಯಕ್ಷರಾದರು. ನಂತರ IPT ಸಾಲಪ್ಪನವರು ಈ ಒಂದು ಇದಕ್ಕೆ ವೈಸ್ ಪ್ರೆಸಿಡೆಂಟ್ ಆದರು. ಬಹುಶಃ ಸನ್ಮಾನ್ಯ ಶ್ರೀ IPT ಸಾಲಪ್ಪನವರು ಆದಮೇಲೆ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಕಾಳಜಿ, ಪ್ರಯತ್ನ, ಒಂದು ರೀತಿ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಸನ್ಮಾನ್ಯ ಶ್ರೀ ಡಾಕ್ಟರ್ GN ನಾಗೇಂದ್ರ ಅವರು. ಇವರು ಪ್ರತಿ ದಿವಸ ಬೆಳಗ್ಗೆ ಎದ್ದುಕೊಂಡೆ ಸಾಯಂಕಾಲ ತನಕ ಪ್ರತಿಯೊಂದು ಸರ್ಕಾರಿ ಕಚೇರಿಗೆ ಹೋಗಿ ಅಧಿಕಾರಿಗಳಿಗೆ ಭೇಟಿಯಾಗಿ ನಮ್ಮ ಸಫಾಯಿ ಕರ್ಮಚಾರಿಗಳಿಗೆ ಏನು ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಅನ್ಫಾರ್ಚುನೇಟ್ಲಿ ಅವ್ರು ಅಂದ್ಕೊಳ್ಳೋದೊಂದು, ಸರ್ಕಾರ ಮಾಡೋದು ಇನ್ನೊಂದು. ಅವ್ರು ಹೇಳ್ತಾರೆ ಸಫಾಯಿ ಕರ್ಮಚಾರಿ ಕಾರ್ಪೊರೇಷನಿಂದ ಲೋನ್ ಕೊಡಿಸಿ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ಹೇಳ್ತಾರೆ ನಾವು ಕೊಡೋಂಥ ಲೋನ್ಗಳು ಸಾಕು, ಹೆಚ್ಚುವರಿ ಲೋನ್ ಕೊಡೋದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಅನೇಕ ಜನ ಸಫಾಯಿ ಕರ್ಮಚಾರಿಗಳನ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗಿದೆ. ನೀವು ಲೆಕ್ಚರರ್ಸ್ನ ಐಡೆಂಟಿಫೈ ಮಾಡ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ನ ಐಡೆಂಟಿಫೈ ಮಾಡ್ಬೋದು, ಅಗ್ರಿಕಲ್ಚರ್ಸ್ ಇವತ್ತು ಅನೇಕ ಜನ ರೈತರಿಗೆ ನೇರವಾಗಿ ಹಣ ಬರುತ್ತೆ ಅಕೌಂಟ್ಗೆ. ಸನ್ಮಾನ್ ನಮ್ಮ ಪ್ರೈಮ್ ಮಿನಿಸ್ಟರ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿಯೊಬ್ಬರನ್ನ ಐಡೆಂಟಿಫೈ ಮಾಡ್ತೀವಿ. ಆಟೋ ರಿಕ್ಷಾ ಡ್ರೈವರ್ಸ್ ಐಡೆಂಟಿಫೈ ಮಾಡ್ತೀವಿ. ಆಮೇಲೆ ಲೇಬರ್ಸ್ ನಮ್ಮ ಕೃಷಿ ಇಲಾಖೆ ವತಿಯಿಂದ ಕೃಷಿ ಬಿಟ್ಟು ಬೇರೆ ಬೇರೆ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡ್ತಾರೆ. ಆದರೆ ಸರಿಯಾದ ರೀತಿಯಾದಂಥ ಸರ್ವೆ ನಿಮ್ಮ ಸಫಾಯಿ ಕರ್ಮಚಾರಿಗಳಿಗೆ ಇಲ್ಲಿವರೆಗೂ ಆಗಿದೆ. ನಾವು ಹೇಳ್ತೀವಿ ಅಧಿಕಾರಿಗಳಾಗಿ ನಾವು ಹೇಳ್ತೀವಿ, ನಾವು ಸಕ್ಕಿಂಗ್ ಆ್ಯಂಡ್ ಜೆಟ್ಟಿಂಗ್ ಮಿಷಿನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆಗ್ತಾ ಇಲ್ಲ, ನಮ್ಮ ರಾಜ್ಯದಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆಗ್ತಾ ಇಲ್ಲ ಅಂತ. ನೀವು ಹಳ್ಳಿಗಳಿಗೆ ನೋಡಿ ಏನಾಗ್ತಾ ಇದೆ, ಅಲ್ಲಿ ಸಕ್ಕಿಂಗ್ ಆ್ಯಂಡ್ ಜೆಟ್ಟಿಂಗ್ ಮಿಷಿನ್ಸ್ ಎಷ್ಟು ಹೋಗ್ತದೆ. ಹಳ್ಳಿಗಳಲ್ಲಿ ಯಾವುದೇ ಸಕ್ಕಿಂಗ್ ಜೆಟ್ಟಿಂಗ್ ಮೆಷಿನ್ ಹೋಗೋದಿಲ್ಲ. ಆಮೇಲೆ ಬೆಂಗಳೂರು ಅಂತ ನಗರ, ಮೈಸೂರು ಅಂತ ನಗರ, ಬೆಳಗಾವಿ, ಗುಲ್ಬರ್ಗ ಕಾರ್ಪೊರೇಷನ್ಗಳಲ್ಲಿ ಸಕ್ಕಿಂಗ್ ಆ್ಯಂಡ್ ಜೆಟ್ಟಿಂಗ್ ಮಿಷಿನ್ಸ್ ಇದೆ. ನೀವು ಮುನ್ಸಿಪಾಲ್ಟಿಗೆ ಹೋದಾಗ, ಟೌನ್ ಪಂಚಾಯತಿಗೆ ಹೋದಾಗ, ಗ್ರಾಮ ಪಂಚಾಯತಿಗೆ ಹೋದಾಗ ಅಲ್ಲಿ ಸಕ್ಕಿಂಗ್ ಆ್ಯಂಡ್ ಜೆಟ್ಟಿಂಗ್ ಮಿಷಿನ್ಸ್ ಇರೋದಿಲ್ಲ. ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ನಡೆಯೋದಲ್ಲಿ ಅಂಥ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದಾಗ ಅಧಿಕಾರಿಗಳು ಹೆದರ್ಕೊಳ್ತಾರೆ. ಯಾಕೆ ಹೆದರ್ಕೊಳ್ತಾರೆ ಅಂದರೆ ತಕ್ಷಣ ಅಂಥ ಸ್ಕ್ಯಾವೆಂಜಿಂಗ್ ಸ್ಟಾಪ್ ಮಾಡಬೇಕು, ನೀವು ಅವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ಅವ್ರಿಗೆ ರಿಯಾಲಿಫಿಕೇಷನ್ ಮಾಡಬೇಕು ಅಂತ. ಅವರು ಸ್ಟಾಪ್ ಮಾಡಿ ಅಂತ ಹೇಳಿಕೊಂಡೆ ವಾಟ್ ಇಸ್ ದ ಆಲ್ಟರ್ನೇಟಿವ್? ದೇರ್ ಇಸ್ ನೋ ಆಲ್ಟರ್ನೇಟಿವ್. ಗ್ರಾಮ ಪಂಚಾಯತಿಗಳಲ್ಲಿ, ಟೌನ್ ಪಂಚಾಯತಿಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ ದೇರ್ ಇಸ್ ನೋ ಆಲ್ಟರ್ನೇಟಿವ್. ಆಲ್ಟರ್ನೇಟಿವ್ ಇಲ್ಲದೇ ಇರೋದ್ರಿಂದ ಏನಾಗ್ತದೆ, ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ನಡೀತಾರೆ. ಅದನ್ನು ನಾವು ಯಾವ ರೀತಿ ತಡಿಬೇಕು ಅಂತ ಹೇಳ್ಬೇಕಾದ್ರೆ ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ನಾವು ಸಕ್ಕಿಂಗ್ ಆ್ಯಂಡ್ ಜೆಟ್ಟಿಂಗ್ ಮೆಷಿನ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಅಟ್ಲೀಸ್ಟ್ ತಾಲೂಕಾ ಮಟ್ಟದಲ್ಲಿ
ನಾವು ಸಕ್ಕಿಂಗ್ ಆ್ಯಂಡ್ ಜೆಟ್ಟಿಂಗ್ ಮೆಷಿನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದು ಸರಿ ಹೋಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಅಭಿವೃದ್ಧಿ ಹೋಗ್ತಾ ಇದ್ದೀವಿ, ಎಲ್ಲ ಕಡೆ ವಾಟರ್ ಸಪ್ಲೈ ಬರ್ತಾ ಇದೆ, UGD ಬರ್ತಾ ಇದೆ. ಬಟ್ ಅದಕ್ಕೆ ತಕ್ಕಂತೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗನ್ನು ನಿಲ್ಲಿಸೋದಕ್ಕೆ ಏನೇನು ಮಾಡಬೇಕು ಅಂತ ಕೆಲಸಗಳು ಆಗ್ತಾ ಇದೆ. ಒಂದು ಆಯಿತು, ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆಗ್ತಾ ಇದೆ, ಕೆಲವೊಂದು ಐಡೆಂಟಿಫೈ ಮಾಡಿ ಪ್ರಮುಖವಾಗಿ ಅವ್ರಿಗೊಂದು 3 ಪ್ರಮುಖವಾದಂಥ ಬೇಡಿಕೆಗಳಿದ್ದಾವೆ. ಏನು ಬೇಡಿಕೆಗಳಂದರೆ ಅವ್ರಿಗೆ ಶಿಕ್ಷಣ ಕೊಡಿ, ಅವ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ, ಅವ್ರಿಗೆ ಪ್ರಯಾರಿಟಿ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಕೊಡಿ, ಆಮೇಲೆ ಅವ್ರಿಗೆ ಒಳ್ಳೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆ ಆರೋಗ್ಯ ಕೊಡುವಂಥ ಕೆಲಸವನ್ನು ಮಾಡಿ, ಅವ್ರಿಗೆ ಒಂದು ಹೆಲ್ತ್ ಕಾರ್ಡ್ ಕೊಟ್ಟು ಯಾವುದೇ ಅವ್ರಿಗೆ ಅನೇಕ ಜನ ಸಫಾಯಿ ಕರ್ಮಚಾರಿಗಳಿಗೆ ಯಾವುದೇ ಒಂದು ರೀತಿ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಬಂದೇ ಬರ್ತವೆ. ಯಾಕಂದರೆ ಅವರು ಅನ್ಹೈಜಿನಿಕ್ ವರ್ಕ್ ಮಾಡ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಬಂದೇ ಬರ್ತವೆ. ಅವ್ರಿಗೆ ಆರೋಗ್ಯ ನೋಡ್ಕೊಳ್ಳೋಕ್ಕೆ ಒಂದು ಹೆಲ್ತ್ ಕಾರ್ಡ್ ಕೊಟ್ಟು ಯಾವುದೇ ಹಾಸ್ಪಿಟ್ಲಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಅವರಿಗೆ ಮಕ್ಕಳಿಗೆಲ್ಲರೂ ಕೂಡ ಪೂರ್ಣ ಪ್ರಮಾಣ ಫ್ರೀ ಎಜುಕೇಷನ್ ಆಗಬೇಕು. ಅದು ಕೂಡ ಉತ್ತಮವಾದಂಥ ಸಂಸ್ಥೆಗಳು, ಉತ್ತಮವಾದ ಶಿಕ್ಷಣ ಸಂಸ್ಥೆಗಳು, ಸುಮ್ಮನೆ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸಿ ಅಂತಲ್ಲ, ಅವ್ರ ಪೇರೆಂಟ್ಸ್ ಎಲ್ಲಿ ಇಷ್ಟಪಡ್ತಾರೋ ಅಲ್ಲಿ ಕೊಟ್ಟು ಅವ್ರಿಗೆ ಅಡ್ಮಿಷನ್ ಕೊಟ್ಟು ಅಲ್ಲಿ ಫೀಸ್ ಪೇಮೆಂಟ್ ಮಾಡೋದು ಸರ್ಕಾರಕ್ಕೆ ಜವಾಬ್ದಾರಿ ಕೊಟ್ಟರೆ ಮಾತ್ರ ಸಾಕಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಹೌಸಿಂಗ್, ಅವರಿಗೆ ಮನೆಗಳು, ಬಹುಶಃ ಬೆಂಗಳೂರು ಅಂತ ನಗರವನ್ನು ಬಿಟ್ಟರೆ ಬೇರೆ ಎಲ್ಲ ನಗರಗಳಲ್ಲಿ ಅವರವ್ರ ಮನೆಗಳು ಕೊಡಲಿಕ್ಕೆ ಸಮಸ್ಯೆ ಇಲ್ಲ. ನಾವು ಪ್ರತಿ ವರ್ಷ ಬರ್ತೀವಿ, 5 ಲಕ್ಷ ಮನೆ ಕೊಟ್ವಿ, 6 ಲಕ್ಷ ಮನೆ ಕೊಟ್ವಿ ಅಂತ. ಈ ಮನೆಗಳು ಬಡವರು ತರ್ತಾ ಇದೆ. ಇದೇನಾಗ್ತದೆ, ನೀವು ಹೇಳಿದಾಗ ಮಧ್ಯವರ್ತಿಗಳು, ಪಂಚಾಯತಿ ಮೆಂಬರ್ಸು, ನಾವು ಮುನ್ಸಿಪಾಲಿಟಿ ಮೆಂಬರ್ಸು ಇವರೇ ಹಂಚ್ಕೊಂಡ್ಬಿಡ್ತಾರೆ. ಆಮೇಲೆ ಅಲ್ಲಿ ಕೆಲಸ ಮಾಡೋರು ಕ್ಲರ್ಕು ಮತ್ತು ಯಾರೋ ಟೈಪಿಸ್ಟು ಅವರಿಗೆ ಅವರೇ ಹಂಚ್ಕೊಂಡ್ಬಿಡ್ತಾರೆ. ಬಡವರಿಗೆ, ನೇರವಾದಂಥ ಬಡವರಿಗೆ ಮನೆಗಳನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಅದರಲ್ಲಿ ಕೂಡ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಮಾಡೋರು, ಸಫಾಯಿ ಕರ್ಮಚಾರಿಗಳಿಗೆ ಮನೆಗಳು ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಇದನ್ನು ಐಡೆಂಟಿಫೈ ಮಾಡೋದು ಭಾಳ ಸುಲಭ. ನೀವು ತಾಲೂಕು ಮಟ್ಟಕ್ಕೆ ಹೋಗ್ರಿ, ಒಂದು ಗ್ರಾಮಕ್ಕೆ ಹೋಗ್ರಿ, ಎಷ್ಟು ಚೆನ್ನಾಗಪ್ಪ ನಿಮ್ಮ ಸಫಾಯಿ ಕರ್ಮಚಾರಿಗಳಿಗೆ ನಾವು ಹೇಳ್ತಾರೆ. ಒಂದು ಗ್ರಾಮದಲ್ಲಿ ಕೂತ್ಕೊಂಡು ಗ್ರಾಮ ಪಂಚಾಯತಿಯಲ್ಲಿ ನೀವು ಕೇಳಿದ್ರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಹೆಸರುಗಳು ಕೊಡ್ತಾರೆ, ಅವರ ವಾಸಸ್ಥಳ ಕೊಡ್ತಾರೆ. ಅದನ್ನು ನಾವು ಮಾಡಿದ್ರೆ, ನಾವು ಎಲ್ಲ ಗ್ರಾಮಗಳಲ್ಲಿ ನೀವು ಟ್ಯಾಕಲ್ ಮಾಡಿದ್ರೆ 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕೆ 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ, ಅನೇಕ ಜನ ನಮ್ಮ ಗ್ರಾಮೀಣ ಪ್ರದೇಶದಿಂದ ಟೌನ್ ಕೆಲಸಕ್ಕೆ ಬಂದಿದ್ದಾರೆ. ಅವ್ರು ಅಟ್ಲೀಸ್ಟ್ ಮೂಲ ಮನೆ ಯಾವುದಿದೆ ಆ ಮನೆನ ಕಟ್ಸ್ಕೊಟ್ರೆ ಅಟ್ಲೀಸ್ಟು ಅವ್ರು ವಾಪಸ್ ಹೋದಾಗ ಗ್ರಾಮದಲ್ಲಿ ಒಳ್ಳೆ ವಾಸಸ್ಥಳ ಸಿಗುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ. ಎರಡನೇದೇನಪ್ಪ ಅಂದರೆ, ನಗರಗಳಲ್ಲಿ ಈ ಮುನ್ಸಿಪಾಲ್ಟೀಸು ಮತ್ತು ಇವರೆಲ್ಲರೂ ಕೂಡ ಇದನ್ನು ಐಡೆಂಟಿಫೈ ಮಾಡೋದು ಬಹಳ ಸ್ವಲ್ಪ. ಈ ಮುನ್ಸಿಪಾಲ್ಟಿ ಎಂಪ್ಲಾಯ್ಸ್ ಕೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಇದ್ದಾರೆ, ಎಲ್ಲೆಲ್ಲಿ ಸಫಾಯಿ ಕರ್ಮಚಾರಿಗಳಿದ್ದಾರೆ, ಅದನ್ನು ಅವರು ಖಂಡಿತವಾಗಿ ಹೇಳ್ತಾರೆ. ಇವತ್ತು ಈ ಸಫಾಯಿ ಕರ್ಮಚಾರಿ ಆಂದೋಲನದ ಕಾರ್ಯಕ್ರಮ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಡಾಕ್ಟರ್ ನಾಗೇಂದ್ರ ಅವರು ಭಾಳ ಅಚ್ಚುಕಟ್ಟಾಗಿ ಹಮ್ಮಿಕೊಂಡಿದ್ದಾರೆ. ಇವರ ಪ್ರೋತ್ಸಾಹಿಸಲಿಕ್ಕೆ ಇವತ್ತು ಪ್ರಭಾಕರ್ ಅವರು ಬಂದಿದ್ದಾರೆ, ಶ್ರೀಮತಿ ಭಾಸ್ಕರ್ ಬಾಬು ಬಂದಿದ್ದಾರೆ, ಪ್ರಭಾಕರ್ ಬಂದಿದ್ದಾರೆ, ಶ್ರೀಮತಿ ರೆಡ್ಡಿ ರಮಣಪ್ಪ ಬಂದಿದ್ದಾರೆ, ಗಂಟ್ಲಪ್ಪ ಬಂದಿದ್ದಾರೆ, ರಮಾಕಾಂತ್ ಬಂದಿದ್ದಾರೆ, ಮಮತಾ ಬಂದಿದ್ದಾರೆ, ಕೃಷ್ಣ ಬಂದಿದ್ದಾರೆ, ಶಿವಮ್ಮ ಬಂದಿದ್ದಾರೆ, ರವಿ ಮದ್ರಾಸ್ ಬಂದಿದ್ದಾರೆ ಅವರು ಕೂಡ, ಆಮೇಲೆ ರಾಜು ಅವರು ಬಂದಿದ್ದಾರೆ ಮತ್ತು ಅನೇಕ ಜನ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಇಷ್ಟೆಲ್ಲ ಉತ್ಸಾಹ ಇದ್ರೂ ಕೂಡ ನಮ್ಮ ಆಬ್ಜೆಕ್ಟಿವ್, ನಮ್ಮದೇನು ಕೆಲಸ, ನಮ್ಮ ಕರ್ತವ್ಯ ಏನಿದೆ ಅದು ನಾವು ತಿಳ್ಕೋಬೇಕು. ಇವತ್ತಿಗೆಲ್ಲ ಬಂದಿರೋದು ಯಾಕೆಂದರೆ ನಮ್ಮ ಸರ್ಕಾರಗಳಿಗೆ ಒಂದು ತಿಳುವಳಿಕೆ ಕೊಡಬೇಕು, ಸರ್ಕಾರಗಳಿಗೆ ತಿಳಿಸ್ಲಿಕ್ಕೆ ಸಫಾಯಿ ಕರ್ಮಚಾರಿಗಳಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕು ಅಷ್ಟು ಕೊಡಬೇಕು ಅಂತ. ಇವತ್ತು ನಮ್ಮ BBMPಯಲ್ಲಿ ಹೇಳಬೇಕಾದ್ರೆ ಒಂದು 40,000 ಜನ ಟೆಂಪ್ರರಿ ಪವರ್ ಕಾರ್ಮಿಕರಿದ್ದಾರೆ. ಟೆಂಪ್ರರಿ ಇವತ್ತು ಎಲ್ಲ ನಗರಗಳಲ್ಲಿ ಎಲ್ಲರೂ ಟೆಂಪ್ರರಿ, ಯಾರಿಗೂ ಕೂಡ ಪರ್ಮನೆಂಟ್ ಉದ್ಯೋಗ ಇಲ್ಲ. ಪರ್ಮನೆಂಟ್ ಉದ್ಯೋಗ ಸಿಕ್ಕಿದ್ರೆ ಏನಾಗುತ್ತೆ ಗೊತ್ತಾ, ಅವರಿಗೆ ಮುಂದೆ ರಿಟೈರ್ಮೆಂಟ್ ಆದಾಗ ಒಂದು ಪೆನ್ಷನ್ ಬರುತ್ತೆ, ಅವ್ರ ಮಧ್ಯದಲ್ಲಿ ತೀರ್ಕೊಂಡ್ರೆ ಮಕ್ಕಳಿಗೆ ಜಾಬ್ ಸಿಗುತ್ತೆ, ಅವ್ರಿಗೆ ಪ್ರೊಟೆಕ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ, ಮನೆ ಸಿಗುತ್ತೆ. ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ಇವತ್ತು ಸರ್ಕಾರದಲ್ಲಿ ಎಷ್ಟೋ ಪೋಸ್ಟ್ಗಳನ್ನು ತುಂಬಲಿಲ್ಲ ಅಂತ ನಾವು ಹೇಳ್ತೀವಿ. ಅದ್ರ ಪ್ರಮುಖವಾಗಿ ನೀವು ಕೆಳಗಿಂದ ತುಂಬ್ಕೊಂಬನ್ರಿ, ಪೌರ ಕಾರ್ಮಿಕರಿಂದ ತುಂಬ್ಕೊಂಬನ್ರಿ, ಆಮೇಲೆ ಪ್ಯೂನ್ಗಳನ್ನ ತುಂಬ್ರಿ, ಆಮೇಲೆ ಡ್ರೈವರ್ಸ್ನ ತುಂಬ್ರಿ, ಆಮೇಲೆ ಕ್ಲರ್ಕಲ್ ಸ್ಟಾಫ್ನ ತುಂಬ್ರಿ. ಆಫೀಸರ್ಗಳು ಇದ್ದೇ ಇರ್ತಾರೆ, ಅವ್ರಿಗೆ ನಿಮಗೆ ರಿಕ್ರೂಟ್ಮೆಂಟ್ ಆಗುತ್ತೆ, KS ಅಂತ IAS ಅಂತ ಅವ್ರು ರಿಕ್ರೂಟ್ಮೆಂಟ್ ಆಗ್ತಾರೆ, ಬರ್ತಾರೆ. ಈ ಕೆಳಮಟ್ಟದಲ್ಲಿ ಇರೋರನ್ನ ನಾವು ತುಂಬೋದು ಸರ್ಕಾರದ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಅರಿತು ಸರ್ಕಾರ ಈ ಕೆಳಮಟ್ಟದ ಪೌರ ಕಾರ್ಮಿಕರನ್ನ ಮತ್ತು ಅವ್ರನ್ನ ಕೆಲಸಗಳಿಗೆ ತುಂಬಿದ್ರೆ 50% ಸಫಾಯಿ ಕರ್ಮಚಾರಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೇಗೆ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ, 30,000 ಜನ ನೀವು ಕೆಲಸ ಕೊಡ್ರಿ, 30,000 ಜನ ಪೌರ ಕಾರ್ಮಿಕರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು.
ಒಂದು 30-40% ಸಫಾಯಿ ಕರ್ಮಚಾರಿಗಳಿಗೆ ಕೆಲಸ ಸಿಗುತ್ತೆ. ಅದಾದಮೇಲೆ ಉಳಿದವರು ಕೆಲವರು ಉಳಿತಾರೆ. ಅವ್ರನ್ನ ನೀವು ಐಡೆಂಟಿಫೈ ಮಾಡಿ ಅವ್ರಿಗೆ ಎಜುಕೇಷನು, ಅವ್ರಿಗೆ ಹೆಲ್ತು, ಅವ್ರಿಗೆ ಹೌಸಿಂಗು ಕೊಡೋದು ಒಂದು ಪ್ರಯತ್ನ ಮಾಡಿ. ಈಗ ಸೆಕ್ಯೂರಿಟಿ ಆಫ್ ಎಂಪ್ಲಾಯ್ಮೆಂಟ್ ಇದ್ರೆ ಏನಾಗುತ್ತೆ, ಅವ್ರ ಕುಟುಂಬದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ, ಅವ್ರಿಗೆ ಮನೆ ಸಿಗುತ್ತೆ, ಅವ್ರಿಗೆ ಆರೋಗ್ಯ ಸಿಗುತ್ತೆ, ಅವ್ರಿಗೊಂದು ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ಇವೆಲ್ಲ ಸಿಗೋದ್ರಿಂದ ಅವರು ಚೆನ್ನಾಗಿ ಬದುಕಲಿಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ಶ್ರೀ ನಾಗೇಂದ್ರ ಅವರು ಹೊಸದಾಗಿ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅವ್ರ ಸರ್ವಿಸಸ್ನ ರೆಕಗ್ನೈಸ್ ಮಾಡಿ ಎಸ್ ಬಿನ್ ಕನ್ಫರ್ಡ್ ಡಾಕ್ಟರೇಟ್. ಅದು ರಿಯಲಿ ಐ ಆಮ್ ಪ್ರೌಡ್ ಆಫ್ ಡಾಕ್ಟರ್ ನಾಗೇಂದ್ರ ಫಾರ್ ದ ವಂಡರ್ಫುಲ್ ಅಚೀವ್ಮೆಂಟ್. ಏನಾಯ್ತಂದ್ರೆ ಅವ್ರಿಗೆ ಕೇಂದ್ರ ಸರ್ಕಾರದಲ್ಲಿ ಯೋಜನೆಗಳನ್ನ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಕೇಂದ್ರ ಸರ್ಕಾರ ಯೋಜನೆಗಳನ್ನ ತರಬೇಕಾದ್ರೆ ರಾಜ್ಯ ಸರ್ಕಾರ ಕೊಡಿ ಅಂತ ಹೇಳಿ ಕೇಳಬೇಕು. ನೀವು ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಯನ್ನು ನೀವು ತರಬೇಕು ಬೆಂಗಳೂರಿಗೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಬಂದು ಕಳಿಸ್ಬೇಕು.